ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇದುವರೆಗೂ ಎಷ್ಟೆಷ್ಟೋ ವೀಡಿಯೋಗಳನ್ನ ಎಂತೆಂಥೋ ವೀಡಿಯೋಗಳನ್ನ ನೋಡಿದ್ದೀರಾ, ಆದರೆ ಈ ಥರ ವೀಡಿಯೋನ ನೀವು ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಇವತ್ತು ನಾನು ಹೇಳ್ತಾ ಇರ್ತವಂಥ ಒಂದು ಕತೆ ಏನಪ್ಪ ಅಂದರೆ ನಿಜವಾಗ್ಲೂ ಕಣ್ಣೀರು ಬರುವಂಥ ಒಂದು ಕಥೆಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೋಟ್ಲಲ್ಲಿ ಕ್ಲೀನರ್ ಕೆಲಸ ಮಾಡ್ತಿರ್ತಕ್ಕಂಥ ಮಾದೇವಣ್ಣ ಅವ್ರಿಗೆ ಏನಾಗಿದೆ ಗೊತ್ತಾ? ಅಷ್ಟೇ ನಂಜುಂಡ ದರ್ಶನ ಮಾಡಿಬಿಟ್ಟು ಅಷ್ಟೇ ಮುಳೆ ಬರ್ತಾ ಇದೆ. ಭಾಳ ಬೇಜಾರಾಗುತ್ತೆ. ಹೋಟ್ಲಲ್ಲಿ ಕ್ಲೀನರ್ ಕೆಲಸ ಮಾಡೋದು ದುಡ್ದು ತಿಂತಾ ಇರ್ತಕ್ಕಂಥ ಮಾದೇವಣ್ಣ ಅವ್ರಿಗೆ ದಯಮಾಡಿ ಹೋಟ್ಲಲ್ಲೂ ಕೂಡ ಕೆಲಸ ಇಲ್ಲಪ್ಪ, ನೀನು ಆಚೆ ಹೋಗು, ಯಾಕಂದರೆ ನಿನಗಿರೋವಂಥ ಕಾಯಿಲೆಯಿಂದ ಇಲ್ಲಿ ಬಂದು ಒಬ್ಬರು ಟೀನೂ ಕುಡಿಯೋದಿಲ್ಲ ಅಂತೇಳಿ ಹೋಟೆಲಿಂದ ಆಚೆ ಕಳಿಸಿದ್ರಂತೆ. ಆ ಹೆಂಡತಿ ಮಕ್ಕಳು ಇದ್ದರೂ ಕೂಡ ಇವತ್ತು ಬೀದಿ ಪಾಲಾಗಿದ್ದಾರೆ. ಸೊ ಯಾಕೆ ಅಂಥ ಕಾಯಿಲೆ ಏನಿದೆ ಅವರಿಗೆ? ಸೊ ಯಾಕೆ ಬೀದಿ ಪಾಲಾಗಿದ್ದಾರೆ? ಯಾಕೆ ಇವತ್ತು ಜನಸ್ನೇಹಿ ನಿರಾಶ್ರಿತರ ಆಶ್ರಮವನ್ನು ಹುಡುಕೊಂಡು ಬಂದಿದ್ದಾರೆ? ಪ್ರತಿಯೊಂದು ಪ್ರತಿಯೊಂದು ವಿಚಾರವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡಿ, ಜೊತೆಗೆ ಲೈಕ್ ಮಾಡಿ, ಪೇಜ್ನ ಫಾಲೋ ಮಾಡಿ. ಭಾಳ ನೋವಾಗುತ್ತೆ. ಯಾಕಂತೇಳಿದ್ರೆ ನಾವು ಯಾವತ್ತೂ ಒಂದಿನ ಖಂಡಿತವಾಗ್ಲೂ ಸತ್ತೇ ಸಾಯ್ತೀವಿ. ಯಾರೂ ಕೂಡ ಈ ಭೂಮಿ ಮೇಲೆ ಶಾಶ್ವತವಾಗಿ ಇರೋದಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ಮೈಗೆ ಯಾವುದೋ ಒಂದು ರೋಗ ಬಂತು ಅನ್ನೋ ಕಾರಣಕ್ಕೆ ಅವರನ್ನು ನಾವು ಅವಮಾನ ಮಾಡೋದಾಗಲಿ, ಅಥವಾ ಅವರನ್ನು ಮನೆಯಿಂದ ಆಚೆ ಕಳಿಸೋದಾಗಲಿ, ಅಥವಾ ಅವರಿಗೆ ಮನಸ್ಸಿಗೆ ನೋವಾಗೋ ರೀತಿ ನಡ್ಕೊಳ್ಳೋದಾಗಲಿ ನಾವು ಮಾಡಿದ್ರೆ ನಮಗೂ ಮುಂದೆ ಭಗವಂತ ಯಾವ ಥರ ಇಟ್ಟಿದ್ದಾನೆ ಇನ್ನೂ ಗೊತ್ತಿಲ್ಲ. ಸೊ ಬನ್ನಿ, ಮಾದೇವಣ್ಣ ಅವ್ರನ್ನ ಮಾತಾಡ್ಸೋಣ, ಅವ್ರನ್ನ ಕರ್ಕೊಂಡು ಬರೋಣ. ಅವ್ರು ಹೇಗಿದೆ, ಅವ್ರ ಪರಿಸ್ಥಿತಿ ಏನಾಗಿದೆ ಕಂಪ್ಲೀಟ್ ನಿಮಗೆ ತೋರ್ಸೋಕ್ಕೆ ನಾನು ಇಷ್ಟಪಡ್ತೀನಿ. ನಮಸ್ಕಾರ. ಬನ್ನಿ ಬನ್ನಿ, ಚೆನ್ನಾಗಿದ್ದೀರಾ? ಆಗಿದ್ದೀವಿ ಸರ್. ಬನ್ನಿ ಮಾದೇವಣ್ಣವ್ರೆ. ಸರಿ ಸರ್. ಯಾವ ಊರು ನಿಮ್ಮದು? ಸರ್ ಬೆಂಗಳೂರು ಚಾಮರಾಜಪೇಟೆ ಸರ್. ಚಾಮರಾಜಪೇಟೆ. ಏನು ಕೆಲಸ ಮಾಡ್ತಿದ್ರಿ ತಾವು? ಸರ್ ಮಗನ ಕೆಲಸ ಮಾಡ್ತಾಯಿದ್ದೆ, ಆಮೇಲೆ ಕ್ಲೀನರ್ ಕೆಲಸಕ್ಕೆ ಹೋದೆ. ಕ್ಲೀನರ್ ಕೆಲಸದಲ್ಲಿ ನಿಮ್ಮ ಕೈಗೆ ಆಯ್ತು ಸರ್. ಬೇಡ ಕೆಲಸಕ್ಕೆ ಅಂತ ಹೇಳಿ 4 ತಿಂಗಳಾಗೋಯ್ತು ಸರ್. 4 ತಿಂಗಳಿಂದ ಏನೂ ಇಲ್ಲ ಸರ್. ಮದುವೆ ಆಗಿದೆಯಾ ತಮ್ಮ? ಮದುವೆ ಆಗಿದೆ, ಮಕ್ಕಳು ಇದ್ದಾರೆ, ಸೊಸೆದಿರು ಇದ್ದಾರೆ, ಯಾರೂ ಸೇರಿಸ್ತಾ ಇಲ್ಲ ಸರ್. ಕಾಯಿಲೆ ಬಂದಾಗಿಂದ ಆಚೆ ಕಡೆ ಓಡಿಸ್ಬಿಟ್ರು ಸರ್. ಏನಂತ ಓಡಿಸಿದ್ರು? ಕಾಯಿಲೆ ಬಂದೈತಪ್ಪ, ನೀನು ಆಚೆ ಕಡೆ ಹೋಗ್ಬಿಡು, ಕಣ್ಣು ಕಾಣಿಸ್ಬೇಡ, ಕಣ್ಣಿಗೆ ಕಾಣಿಸ್ಬೇಡ, ನೀವು ಇರ್ತೀಯ ಇರಲ್ವಾ ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಸರ್. ಕಣ್ಣಿಗೆ ಕಾಣಿಸ್ಬೇಡ, ಆಚೆ ಹೋಗ್ಬಿಡು, ಆಚೆ ಹೋಗ್ಬಿಡೋದು ಸರ್. ಎಷ್ಟು ಜನ ಮಕ್ಕಳು ಅಣ್ಣ? ಸರ್ ಇವಾಗ 2 ಗಂಡು ಮಕ್ಕಳು ಇದ್ದಾರೆ, ಒಬ್ಬಳು ಸೊಸೆ ಇದ್ದಾಳೆ. ಸರ್ ಅಂತ ಗೊತ್ತಿಲ್ಲ, ನನ್ನ ಪರಿಸ್ಥಿತಿ ಹಿಂಗಾಯ್ತು ಸರ್. ಎಷ್ಟು ವರ್ಷ ಆಯ್ತಣ್ಣ ಫ್ಯಾಮಿಲಿ ಬಿಟ್ಟು ಆಚೆ ಬಂದು? ಹೆಚ್ಚು ಕಮ್ಮಿ 3 ರಿಂದ 4 ವರ್ಷ ಒಳಗಡೆ ಸರ್. 3 ರಿಂದ 4 ವರ್ಷ ಆಯ್ತು ಸರ್. ಇವಾಗ ಸ್ವಲ್ಪ ಗಟ್ಟಿಮುಟ್ಟಾಗಿದ್ದೀರಾ? ಕೆಲಸ ಮಾಡ್ಬೋದು. ಕೆಲಸ ಅದೇ ಹಿಂಗಿದ್ರೆ ಯಾರು ಕೆಲಸ ಕೊಡಲ್ಲ ಸರ್. ಯಾರು ಕೆಲಸ ಕೊಡಲ್ಲ. ಏನು ಪ್ರಾಬ್ಲಮ್ ಇದೆ? ಯಾಕಂದ್ರೆ ನೋಡೋಣ ಅಂತ. ಯಾಕೆ ನಿಮಗೆ ಏನಂತ ಹೇಳಿದ್ರು? ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ರಾ? ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದೆ ಸರ್. ಕಾಫಿ ಕುಡಿಯೋಕೆ ಹಿಂಗೆಲ್ಲ ಕಾಣಿಸುತ್ತೆ ನೋಡಿ ಸರ್. ಹಿಂಗೆಲ್ಲ ನೋಡಿದ್ರೆ ಅವರು ಯಾರು ಟೀ ಕುಡಿಯೋಕೆ ಬರಲ್ಲ ಸರ್. ನೋಡಿ ಇದೆಲ್ಲ ಎತ್ತು ಕಾಣಿಸುತ್ತೆ. ಅಂದ್ರೆ ಹೋಟ್ಲಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ಈ ಕಾಯಿಲೆ ಇದೆ. ಹೌದು ಸರ್. ನಿಮಗೆ ಕೆಲಸ ಇಲ್ಲ, ಇಲ್ಲಿ ಹೋಟ್ಲಲ್ಲಿ ಒಂದು ಟೀನು ಕುಡಿಯೋಕೆ ಯಾರು ಬರಲ್ಲ ಸರ್ ಅಂತ ಅವರೇ ಹೋಟ್ಲವರೇ ನೇರವಾಗಿ ಹೇಳಿ ಕಳಿಸ್ಬಿಟ್ರು ಸರ್. ಏನಂತ ಹೇಳಿದ್ರು? ಈ ಥರ ಐತಪ್ಪ ನಿಮ್ಮ ಕೈ, ಯಾರು ಟೀ ಕುಡಿಯೋಕೆ ಬರಲ್ಲ. ಅವ್ರು ಬಂದು ಅವರು ಹಂಗೆ ಹೋಗ್ಬಿಡ್ತಾರೆ. ಯಾಕೆ ಅಂತ ಕೇಳಿದ್ರೆ ಕ್ಲೀನರ್ ಹಂಗೈತೆ ಹಿಂಗೈತೆ ಅಂತ ಏನೇನೋ ಹೇಳ್ತಾರೆ ಸರ್. ಅದಕ್ಕೆ ಅವರೇ ಕೊಟ್ಟು ಕಳಿಸ್ಬಿಟ್ರು ಸರ್. ಕಾಸು ಅವತ್ತೇ ಕೊಟ್ಟು ಕಳಿಸ್ಬಿಟ್ಟು ನನಗೊಂದು ಕೈ ಕಾಲು ಹಿಡ್ಕೊಂಡೆ ಸರ್. ಯಾರಿಗೂ ನನಗಿಲ್ಲಪ್ಪ, ನನ್ನ ಬಿಸ್ನೆಸ್ ಹಾಳಾಗುತ್ತೆ ಅಂತ ಕಳಿಸ್ಬಿಟ್ರು ಸರ್. ಹೌದಾ? ಬೇರೆ ಏನೂ ಕೆಲಸ ಮಾಡೋದಕ್ಕೆ ನಿಮಗೆ ದಾರಿ ಕಾಣಿಸ್ತಾ ಇಲ್ಲ ಸರ್. ನೋಡ್ಬೋದಾ? ನಾನು ಅಂಥದ್ದು ಏನು ರೋಗ ನಾನು ನೋಡ್ಬೇಕಲ್ಲ. ಈ ಪ್ರಪಂಚದಲ್ಲಿ ಯಾರಿಗೂ ಬರದೇ ಇರೋದು ನಿಮಗೆ ಬಂದಿದೆಯಾ ಸರ್? ನೋಡಿ ಇದಕ್ಕೆ ಸರ್ ತೆಗಿಬೋದಾ ಇದನ್ನ? ಏನು ತೆಗಿತೀನಿ ಸರ್? ತೆಗೀರಿ. ಯಾಕಂದರೆ ನಮ್ಮ ಜನಕ್ಕೂ ಗೊತ್ತಾಗಲಿ ಯಾವ ಥರ ಪರಿಸ್ಥಿತಿ ಇದೆ ಅವ್ರದ್ದು. ದಯಮಾಡಿ ಇಂಥ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡಿ, ಸಹಕಾರ ಕೊಡಿ, ಆಶೀರ್ವಾದ ಮಾಡಿ, ಮೆಡಿಷನ್ಸ್ಗೆ ಸಪೋರ್ಟ್ ಮಾಡಿ. ಇವರಲ್ಲೂ ನಿಮ್ಮ ಮನೆಯಲ್ಲಿ ಒಬ್ಬರು ಅಂತ ಅಂದ್ಕೊಳ್ಳಿ. ನೋಡಿ, ಈ ವ್ಯಕ್ತಿ ಈ ರೀತಿ ಇರೋದ್ರಿಂದ ಹೋಟ್ಲಲ್ಲಿ ಕೆಲಸಕ್ಕೂ ಕೂಡ ಯಾರೂ ಇಕ್ಕಂತ ಇಲ್ವಂತೆ. ಹೋಟ್ಲಲ್ಲಿ ಅಂತಲ್ಲ, ಯಾರೂ ಕೂಡ ಇವತ್ತಿನ ಪರಿಸ್ಥಿತಿಲಿ ಇಟ್ಕೊಳ್ಳಲ್ಲ. ಅಣ್ಣ ತಿರುಗ್ಬೋದಾ ಹಿಂಗೆ? ಇಲ್ಲಿ ಬನ್ನಿ ಅಣ್ಣ. ಫುಲ್ ಮೈಯೆಲ್ಲ ಇದೆಯಣ್ಣ? ತಿರುಗಿ ಅಣ್ಣ. ಎಲ್ಲ ಇದೆ. ಇದಕ್ಕೆ ಸರ್ ನಾನು ಯಾರು ಕೆಲಸ ಕೊಡ್ತಾರೆ? ಅಲ್ಲಿ ಕೆಲಸ ಮಾಡಬೇಕು ಅಂದರೆ ರಿಕಾರ್ಡ್ ಬದಿನಲ್ಲಿ ಕೆಲಸ ಮಾಡಬೇಕು. 5ರಿಂದ ಬಟ್ಟೆ ಬಿಚ್ಚು ಅಂತಾರೆ. ಬಟ್ಟೆ ಬಿಚ್ಚಿದ್ರೆ ಅಸಹ್ಯ ಪಟ್ಕೊಂಡು ಹಿಂಗೆ ಹೋಗು ಅಂದ್ಬಿಡ್ತಾರೆ. ನೀವು ಈ ಥರ ಪರಿಸ್ಥಿತಿ ಬಂದಿದ್ದೀರಾ ಅನ್ನೋ ಕಾರಣಕ್ಕೆ ಯಾರು ಕೆಲಸ ಕೊಡಲ್ಲ ಸರ್. ಎಲ್ಲೂ ಇಟ್ಕೊಳ್ಳಲ್ಲ. ಗಾರೆ ಕೆಲಸದವನು ಮೇಸ್ತ್ರಿ ಹೇಳ್ಬಿಟ್ಟ ಸರ್, ಯಾರು ಕೆಲಸ ಕೊಡೋದು ನಿಂಗೆ ಹೋಗಯ್ಯ ಅಂತ. ಗಾರೆ ಕೆಲಸಕ್ಕೆ ಹೋಗಿದ್ರಿ? ಅದಕ್ಕೂ ಹೋಗಿದ್ದೆ ಸರ್. ಏನಂದ್ರು ಅವರು? ಏನೇ ಹಿಂಗಿದ್ಯಾ ಹೋಗಯ್ಯ, ಬೇಡ ಅಸಹ್ಯ ಪಡ್ತಾರೆ ಅಂತ ಅದಕ್ಕೂ ಕಳಿಸ್ಬಿಟ್ರು. ಎಷ್ಟು ವರ್ಷದಿಂದ ಹಿಂಗಿದೆ ಸರ್? ಒಂದು 10 ವರ್ಷ ಆಯಿತು ಸರ್.
10 ವರ್ಷ ಆಯಿತು ಸರ್. 10 ವರ್ಷದಿಂದ 10 ವರ್ಷದಿಂದ ನಾನು ಯಾರಿಗೂ ತೋರಿಸಿದ್ರು ಇಷ್ಟು ಮಾತ್ರ ಆಯಿತು, ಹಂಗೆ ಬೆಳ್ಕೊಂಡ್ಬಿಡ್ತು. ಇದು ಕೈ ಬರ್ದೇ ಇದ್ರೆ ನಾನು ಹೆಂಗೋ ಬಚಾಗ್ತಿದ್ದೆ ಸರ್. ಕೈಗೆ ಬಂತು ಎತ್ತು ಕಾಣಿಸ್ತು ಜನಕ್ಕೆ. ಇದೆಲ್ಲ ಹಂಗೆ ಸ್ವೆಟ್ರ್ ಹಾಕೊಂಡು ಹೆಂಗೋ ಹಿಂಗೋ ಮುಚ್ಕೊತಾ ಇದೆ ಸರ್. ಯಾವಾಗ ಕೈಗೆ ಬಂತೋ ಕೈಗೆ ಬಂದಮೇಲೆ ಒಂದರಿಂದ ಒಂದು ಅನುಮಾನ ಜಾಸ್ತಿ ಆಯಿತು ಜನಕ್ಕೆ. ಅನುಮಾನ ಜಾಸ್ತಿ ಆಗಿದೆ, ಇದು ಬಿಚ್ಚು ನೋಡೋಣ ಹಿಂಗೆ ಬಿಚ್ಚು ನೋಡೋಣ ಅಂತ ಹೇಳ್ಬಿಟ್ಟು ಪರಿಸ್ಥಿತಿ ಹಿಂಗಾಗೋಯ್ತು ಸರ್. ಯಾರು ಕೆಲಸ ಕೊಡ್ತಾ ಇಲ್ಲ. ಇವಾಗ ನಮ್ಮ ಆಶ್ರಮದ ಬಗ್ಗೆ ತಮ್ಗೆ ತಿಳಿಸಿದ್ಯಾರು ಸರ್? ಹಿಂಗೆ ಯಾರು ತಿಳಿಸಿದ್ರು ಸರ್. ತಿಳಿಸಿದಾಗ ಮೈಸೂರು ಬ್ಯಾಂಕ್ ಹತ್ರ ಹೋಗಲ್ಲಿ ನೆಲಮಂಗಲ ಹತ್ರ ಹೋಗ್ಬೋದ್ರು. ನೆಲಮಂಗಲ ಹತ್ರ ಬಂದು ಇಲ್ಲಿ ಆಟೋದವ್ರು ಕೇಳಿದೆ, ಈ ಥರ ಯೋಗೇಶ್ ಸರ್ ಆಶ್ರಮ ಐತೆ ಸರ್ ಎಲ್ಲಿ ಅಂತ ಕೇಳಿದೆ. ಸರಿ ನಾನೇ ಕರ್ಕೊಂಡೋಗ್ಬಿಡ್ತೀನಪ್ಪ, 250 ಕೊಡೋದ್ರು. ಅಷ್ಟೊಂದಿಲ್ಲ ಸರ್ ಅಂದೆ. ಇದೆಷ್ಟು ಕೊಡ್ತೀಯ? 150 ಅಂದರು ಅಂತ ನಾನು ಹೇಳಿದೆ. ಸರಿ ಬಾ ಅಂತ ಇಲ್ಲಿ ತನಕ ಕರ್ಕೊಂಡ್ಬಿಟ್ರು ಸರ್. ಹೌದಾ? ರಿಜಿಸ್ಟ್ರೇಷನ್ ಲೆಟ್ರ್ ಮಾಡ್ಸ್ಕೊಂಡ್ಬಂದಿದ್ದೀರಾ? ಮಾಡ್ಕೊಂಡ್ಬಂದಿದ್ದೀನಿ ಸರ್. ನೀವೇ ಸ್ವಇಚ್ಛೆಯಿಂದ ಮಾಡಿಸ್ಕೊಂಡು ಬಂದು ಅವ್ರು ಹೋಗಿ ಕಾಲು ಮುಗಿದೆ ಸರ್. ಹೋಗಯ್ಯ ಕೊಡ್ತೀನಿ, ಹೋಗಯ್ಯ ನಾನೇ ಕರಿತೀನಿ ಹೋಗಯ್ಯ ಅವ್ರನ್ನ ಅಂತ. ತುಂಬ ಚೆನ್ನಾಗಿ ಹೇಳ್ತೀನಿ. ನೀವು ಹೇಳಿದ ತಕ್ಷಣ ತುಂಬ ಇಲ್ಲ, ನಮಗೆ ನೆಲಮಂಗಲ ಸ್ಟೇಷನಿಂದ ತುಂಬಾ ಸಾಕಾರ. ಅವ್ರ ಬಗ್ಗೆ ನಾನು ಹೇಳೋಕ್ಕೆ 2 ಮಾತುಗಳಿಲ್ಲ. ನೆಲಮಂಗಲ ಪೊಲೀಸ್ ಸ್ಟೇಷನ್ನ ಎಲ್ಲ ಸಿಬ್ಬಂದಿ ವರ್ಗಕ್ಕೆ, ಠಾಣೆಯ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ನನ್ನ ಕಡೆಯಿಂದ ಕೋಟಿ ನಮಸ್ಕಾರ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದ ಮೇಲೆ ನೀವಿಟ್ಟಿರುವಂಥ ನಂಬಿಕೆಯನ್ನು ನಮ್ಮ ಉಸಿರಿರೋರ್ಗೂ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಜೊತೆಗೆ ಭಾಳ ಸಂತೋಷ ಆಗುತ್ತೆ ನೋಡಿ, ಒಬ್ಬ ವ್ಯಕ್ತಿ ಈ ರೀತಿ ಪರಿಸ್ಥಿತಿಗೆ ನಿಮ್ಮ ಠಾಣೆಗೆ ಬಂದ ತಕ್ಷಣ ನೀವೇ ಸ್ವಇಚ್ಛೆಯಿಂದ ಲೆಟ್ರ್ ಮಾಡಿಸಿ, ಅಂದರೆ ಇವರಿಗೆ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ತಿಳ್ಕೊಂಡು ಲೆಟ್ರ್ ಮಾಡಿ ನಮ್ಮ ಒಂದು ಆಶ್ರಮಕ್ಕೆ ಕಳಿಸ್ಕೊಟ್ಟಿದ್ದೀರಾ. ಸೊ ಖಂಡಿತವಾಗ್ಲೂ ನಾವು ಇವ್ರಿಗೆ ಆಶ್ರಯ ಕೊಡ್ತೀವಿ. ನಾನು ನನ್ನ ಕೈಲಾದಷ್ಟು ಇವ್ರಿಗೆ ಗುಣಪಡಿಸುವಂಥ, ಈಗ ನೋಡ್ಬೋದು ಯಾಕೆ ಇದನ್ನು ನಿಮ್ಗೆ ತೋರಿಸಿದೆ ಅಂದರೆ ತುಂಬ ಕಷ್ಟ ಇದೆ ಸಮಾಜದಲ್ಲಿ. ಕೈಕಾಲು ಗಟ್ಟಿ ಇದ್ರೇ ದುಡ್ಕೊಂಡು ತಿನ್ನೋದು ತುಂಬ ಕಷ್ಟ. ಅಂಥದ್ರಲ್ಲಿ ಈ ರೀತಿ ಯಾವ್ದಾರು ಒಂದು ರೋಗಕ್ಕೆ ತುತ್ತಾಗ್ಬಿಟ್ರೆ ಅಕ್ಕಪಕ್ಕ ಇರೋರು ಕೂಡ ಯಾರೂ ಕೆಲಸ ಕೊಡೋದಿಲ್ಲ, ಹತ್ರಕ್ಕೆ ಸೇರಿಸೋದಿಲ್ಲ, ಮತ್ತು ಮುಟ್ಟೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಸೊ ನಾವು ಹಂಗಲ್ಲ, ಒಂದೇ ಮಾತಲ್ಲಿ ಹೇಳ್ಬೋದು, ಅಣ್ಣ ಒಂದು ಹಕ್ಬಿಡ್ಲಾ ಬರ್ರಿ, ತಲೆ ಕೆಡಿಸ್ಕೊಬೇಡಿ, ನಾವಿದ್ದೀವಿ. ಸೊ ಬೇಡ ಎಲ್ಲ ಬೇಡ ತೂ ಚೀನವ್ರೆ ಸರ್. ಅದು ನೀವು ಒಬ್ಬರೇ ಸರ್ ಕೈ ಹಿಡಿದಿದ್ದು. ಅವೆಲ್ಲ ಏನು ಹೇಳಿದೆ? ದೇವ್ರ ರಸ್ತೆಗೂ ನೀವು ಒಬ್ಬರೇ ಸರ್ ಕೈ ಹಿಡಿದಿದ್ದು. ಇವತ್ತು ನೀವು ಕೈ ಹಿಡಿಲಿಲ್ಲ ಅಂದರೆ ನಾಳೆ ನಂಜನಗೂಡು ಹೋಗ್ಬಿಡ್ತಾ ಇದೆ ಸರ್. ನಂಜನಗೂಡ್ಗ ಮುಳುಗ್ಬಿಡ್ತಾ ಇದೆ ಸರ್. ಅಯ್ಯಯ್ಯೋ, ಅದೇ ಆಚಾರ ಒಂದೇ ಇದ್ದಿದ್ದು. ಹೇಳಿ, ಇವತ್ತು ಇಲ್ಲ ನಾಳೆ ಬೆಳಿಗ್ಗೆ ನಂಜನಗೂಡು ಬಸ್ ಬಿಡ್ತಾ ಇದೆ ಸರ್. ನಂಜನಗೂಡ್ಗೆ ಹೋಗ್ತಾ ಇದ್ರಿ? ನಾಳೆ ಅಷ್ಟೇ ನಂಜನಗೂಡು ದರ್ಶನ ಮಾಡ್ಬಿಟ್ಟು ಅಷ್ಟೇ ಮುಳುಗ್ಬಿಡ್ತಾ ಇದೆ. ಒಳಗೆ ಮುಳುಗ್ಬಿಡ್ತಾ ಇದೆ ಸರ್. ಯಾಕಂತ ದೃಢ ನಿರ್ಧಾರ? ಯಾಕಂತ ಸರ್ ಹಿಂಗಿದ್ರೆ ಹೆಂಗೆ ಬದುಕಲಿ ಸರ್? ಬದುಕಕ್ಕೆ ಗೆಲ್ದಾರೆ ಐತೆ ಸರ್. ಹಿಂಗಿದ್ರೆ ಯಾರು ತರ ಕೆಲಸ ಕೊಡ್ತಾರೆ ಸರ್? ಭಿಕ್ಷೆ ಬೇಡಕ್ಕೆ ಹೋಗ್ತಾ ಇಲ್ಲ ಸರ್. ಅವ ಏನೋ ಹೆಂಗೈತೆ ಅಂತ ಅಸಹ್ಯ ಪಟ್ಕೊಂಡು ಹೋಗ್ತಾರೆ ಸರ್. ಹಂಗಾಗೋದಿದೆ ಸರ್. ಅದಕ್ಕೆ ಇನ್ನೇನು ಬದುಕಿ ಏನು ಮಾಡಬೇಕು ಅಂದ್ಬಿಟ್ಟು ಅವ್ನು ಹೇಳ್ದೆ ಫ್ರೆಂಡ್ಗೆ, ಇರೋ ಅಂತ ಹೇಳ್ದ. ಅದು ಇವಾಗ ಸಿಕ್ಕಿದ್ದವನು. ಎಷ್ಟು ವರ್ಷದಿಂದ ಸ್ನೇಹ ನಿಮಗೆ ಸರ್? ಅವನು ಒಂದು 30 ವರ್ಷದಿಂದ ಫ್ರೆಂಡ್. ಈ ಆಶ್ರಮದಲ್ಲಿ ಅವನೇ ಹೇಗಿದ್ದಾರಂತೆ? ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತಂತೆ? ಇಲ್ಲಿ ಬಂದು 1 ವರ್ಷ ಆಯ್ತಂತೆ. ಹೇಗಿದೆ? ನೆಮ್ಮದಿಯಾಗಿದ್ದೀನಿ ಅಂತ ಹೇಳ್ದ ಸರ್. ಸಂತೋಷವಾಗಿದ್ದೀನಿ ಅಂತ ಹೇಳ್ದ ಸರ್. ಹೌದಾ? ನನಗೇನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಸ್ನೇಹಿತರೆ. ಮಾದೇವಣ್ಣವರು ವಯಸ್ಸಲ್ಲಿ ತುಂಬ ದೊಡ್ಡವರು ನನಗಿಂತ. ನಮ್ಮ ತಂದೆಯ ಒಂದು ವಯಸ್ಸಿನವರು. ದಯಮಾಡಿ ಪ್ರತಿಯೊಬ್ಬರು ಕೂಡ ಇಂಥ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡಿ, ಸಹಕಾರ ಕೊಡಿ. ನೀವು ಅಲ್ಲಿಂದನೇ ಮಾಡಬೇಕು ಅಂತೇನಿಲ್ಲ, ಡೈರೆಕ್ಟಾಗಿ ಈ ಆಶ್ರಮಕ್ಕೆ ಬಂದು ಭೇಟಿ ಕೊಟ್ಟು ಅವ್ರಿಗೇನಾದರೂ ಸಪೋರ್ಟ್ ಮಾಡೋವಂಥವ್ರು ಇದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ. ಚಿಕಿತ್ಸೆ ಕೊಡ್ಸೋಣ, ಇನ್ನೂ ವಯಸ್ಸಿದೆ, ದುಡ್ಕೊಂಡು ತಿನ್ನೋ ಶಕ್ತಿ ಇದೆ, ದುಡಿಬೇಕನ್ನೋ ಆಸೆನೂ ಅವರಲ್ಲಿದೆ. ಆದರೆ ಅವ್ರಿಗೆ ಯಾರೂ ಕೆಲಸ ಕೊಡ್ತಾ ಇಲ್ಲ, ಯಾರೂ ಹತ್ರಕ್ಕೆ ಬಿಡ್ತಾ ಇಲ್ಲ, ಹತ್ರಕ್ಕೆ ಬಿಟ್ಕೋತಾ ಇಲ್ಲ, ಯಾರೂ ಮುಟ್ತಾ ಇಲ್ವಂತೆ. ಅರ್ಥ ಮಾಡ್ಕೊಳ್ಳಿ, ಮುಟ್ಟೋದ್ರಿಂದ ರೋಗ ಬರೋಲ್ಲ. ನಮ್ಮ ಮನಸ್ಸು ಶುದ್ಧಿಯಾಗಿದ್ದರೆ ಮನಸ್ಸು ಶುದ್ಧಿಯಾಗಿದ್ದರೆ ಯಾವ ರೋಗ ಕೂಡ ನಮ್ಮ ಹತ್ರ ಬರೋಲ್ಲ. ಸೊ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡ್ತಾ ಹೋದರೆ, ನಾವು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸಿದ್ರೆ ಯಾವ ರೋಗ ಕೂಡ ನಮ್ಮ ಹತ್ರಕ್ಕೆ ಬರೋದಿಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ರೀತಿ ಸಾಕಷ್ಟು ಜನ ಕರ್ನಾಟಕದಲ್ಲಿದ್ದಾರೆ. ಆದರೆ ನಮ್ಮ ಕಣ್ಣಿಗೆ ಕಂಡಷ್ಟು, ನಮ್ಮ ಕೈಲಾದಷ್ಟು, ನಮಗೆ ಎಷ್ಟು ದೇವರು ಯೋಗ್ಯತೆ ಕೊಟ್ಟಿದ್ದಾನೋ ಅಷ್ಟು ನಿಸ್ವಾರ್ಥ ಸೇವೆ ಮಾಡುವಂಥ ಪ್ರಯತ್ನ. ನಮ್ಮ ಆಶ್ರಮದಲ್ಲಿ ನಿಮ್ಗೆ ಆಶ್ರಯ ಇದೆ, ಮೆಡಿಷನ್ಸ್ಗೂ ನಾನು ಸಪೋರ್ಟ್ ಮಾಡ್ತೀನಿ. ಆಮೇಲೆ ನಿಮಗೆ ಬೇಕಾಗಿರೋ ಥರ ಸವಲತ್ತುಗಳು ಇಲ್ಲಿ ಇರೋದಿಲ್ಲ. ಇರೋದ್ರಲ್ಲಿ ಊಟ, ತಿಂಡಿ, ಬಟ್ಟೆ, ಮೆಡಿಸಿನ್ ಸಾಕು ಸರ್. ಅಷ್ಟನ್ನು ಮಾತ್ರ ನಾವು ಒದಗಿಸ್ಕೊಟ್ರಲ್ಲ, ಅಷ್ಟೇ ಸಾಕು ಸರ್. ಮಲ್ಗೋದಕ್ಕೂ ನಮ್ಮಲ್ಲಿ ತುಂಬ ಕಷ್ಟ ಇದೆ, ಜಾಗ ಇಲ್ಲ. ಆದರೂ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಇರ್ತೀನಿ ಅಂದರೆ ಧಾರಾಳವಾಗಿರ್ಬೋದು. ಇರ್ತೀನಿ ಸರ್. ಇರ್ತೀನಿ. ಆಯಿತಾ? ನೋವಾಗಲ್ವಾ ಅಣ್ಣ? ಇದು ನೋವಿಗಿಂತ ನವೇ ಜಾಸ್ತಿ ಸರ್. ನೋವು ಅನ್ನೋದಕ್ಕಿಂತ ನವೇ ಜಾಸ್ತಿ. ಅದು ಕಡ್ತ ಕೆತ್ತಂತ ಇದ್ರೆ ಉದುರ್ತಿರುತ್ತೆ. ಅದೇ ಪ್ರಾಬ್ಲಮ್ಮು. ನೈಟಲ್ಲಿ ಅದೇ ಪ್ರಾಬ್ಲಮ್ಮು. ಇವಾಗ ಯಾರಿಗೂ ಬಟ್ಟೆ ಬಿಚ್ಚಿದ ತೋರಿಸಿಲ್ಲ ಸರ್. ಒಮ್ಮಿಂದ ಈಚೆ ಕಡೆ ಬಂದಾನೆ ಅಲ್ಲ, ಈ ಥರ ಅದನ್ನು ಕವರ್ ಮಾಡ್ಕೊಂಡು ಅದ್ರ ಮೇಲೆ ಮೇಲ್ಗಡೆ ಶರ್ಟ್ ಹಾಕೊಂಡು ಬರ್ತೀನಿ ಸರ್. ಇದರಲ್ಲೆಲ್ಲ ಎಲ್ಲ ಕಡೆ ಆಗಿದೆ ಸರ್. ನನಗೆ ತೋರ್ಸಕ್ಕೆ ನಾಚಿಕೆ ಆಗುತ್ತೆ ಸರ್. ಚಿಂತೆ ಮಾಡಬೇಡಿ, ನಾವಿದ್ದೀವಿ. ಸರಿನಾ? ಸ್ನಾನ ಮಾಡಿದ್ರಾ? ಮಾಡಿ ಸರ್, ಬೆಳಿಗ್ಗೆ ಮಾಡಿ. ಇನ್ನೊಂದ್ಸತಿ ಬಿಸಿನೀರು ಸ್ನಾನ ಮಾಡಿ, ನೆಮ್ಮದಿ ಊಟ ಮಾಡಿ, ನೆಮ್ಮದಿ ನಿದ್ದೆ ಮಾಡಿ. ಸ್ನೇಹಿತರೆ, ಎಲ್ಲರೂ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ನಾನು ಕೊನೆಯದೊಂದು ರಿಕ್ವೆಸ್ಟು, ಅವ್ರಿಗೆ ಮಕ್ಕಳಿದಾರಂತೆ,
ಏನಾದರೂ ಈ ವಿಡಿಯೋ ನೋಡಿದ್ರೆ ನಿಮಗೂ ಕರಳು ಚುರುಕಂತ ಏನಾರು ಅನ್ಸಿದ್ರೆ, ಯಾಕಂದ್ರೆ ಬಿಡಿ ಸರ್, ಕೊನೆಗಾಲದಲ್ಲಿ ಮನುಷ್ಯನ ಎಂಥ ಶತ್ರುಗಳಾದರೂ ಕೊನೆ ಇಲ್ಲ ಆ ಥರ ಮಕ್ಕಳು ದೇವ್ರ ಸಾಕ್ಸಾಗ ಅಂತ ಹೆಂಡತಿ ಮಕ್ಕಳಿಲ್ಲ ಸರ್ ನನಗೆ. ಆ ಥರ ಈ ಶನೇಶ್ವರನ ಪಾದ ಸಾಕ್ಸಾಗನು ಅಲ್ಲೂ ಮನೆ ಮುಂದೆ ಶನೇಶ್ವರನೇ ಇದೆ, ಆ ಶನೇಶ್ವರನೇ ನೋಡ್ಕೊಳ್ಳಿ ಸರ್. ಮನೆ ಎದುರು ಹಿಂಗೆ ಇದೆ ಸರ್ ದೇವಸ್ಥಾನ. ಈಗಲೂ ಕೊನೆಗೆ ಅವರೇ ಕರ್ಸ್ಕೊಂಡವ್ರಲ್ಲ, ನನ್ನನ್ನು ಮಾತ್ರ ಕರ್ಕೊಂಡು ಸರ್. ಅದು ಮಾತ್ರ ತುಂಬ ಸತ್ಯ ಸರ್. ಗುಟ್ಟಳ್ಳಿ ಶನೇಶ್ವರನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕಳ್ಕೊಂಡೆ ಮುಗಿಸ್ಬಿಟ್ಟು ಅಂತ. ಹಾಗಾಗಿ ನೀವು ಬೇಡ ಬೇಡ ದೇವ್ರಿಗೆ ಬೆಚ್ಚಕ್ಕಾಗ್ಬಿಡ್ರಿ ಸರ್. ಈ ಥರ ಸಿಗ್ತೀರಾ ನೀವು ಅಂತ ಕನ್ಸಲ್ಲ ಅನ್ಕೊಂಡಿರಲಿಲ್ಲ ಸರ್. ಅದು ಲಾಸ್ಟ್ ಟೈಮ್ ನೋಡೋಣ ಅಂತ ಬಂದೆ ಸರ್. ಇದೇ ಬಸ್ ಹಿಂಗೆ ನಿರ್ಮಂಗಳಿಗೆ ಹಂಗೆ ನಂಗೆ ಬಿಡ್ಕೊಬಿಡ್ತಾ ಇದೆ ಸರ್. ಸಾವು ಒಂದೇ ಪರಿಹಾರ ಅಲ್ಲಣ್ಣ. ಇನ್ನೇನು ಸರ್ ಈ ಥರ ಈಗ ಪ್ರತಿಯೊಂದು ದಿನಾನು ಪ್ರತಿಯೊಂದು ಪ್ರಾಬ್ಲಮ್ ಬಂದಾಗ, ಪ್ರತಿಯೊಂದು ನೋವಾದಾಗ ಪ್ರತಿಯೊಬ್ಬ ಮನುಷ್ಯನಿಗೂ ಸಾಯ್ಬೇಕು ಅನ್ಸುತ್ತೆ. ಸತ್ರೇನು ಪ್ರಯೋಜನ, ಇದ್ದೇನಾದರೂ ಸಾಧನೆ ಮಾಡಬೇಕು ನೋಡಿ. ಚಾನ್ಸ್ ಇದ್ರಲ್ಲ ಸರ್. ಪ್ರತಿದಿನ ಪ್ರತಿ ಕ್ಷಣ ನಮ್ಮ ಬಾಯಿಗೆ ಮಣ್ಣು ಹಾಕೋರು ತುಂಬ ಜನ ಬರ್ತಾರೆ. ನಮ್ಮ ಬಾಯಿಗೆ ಮಣ್ಣು ಹಾಕೋರು ತುಂಬ ಜನ ಬರ್ತಾರೆ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದರೆ, ನಮ್ಮ ಬಾಯಿಗೆ ಮಣ್ಣು ಹಾಕೋರಲ್ಲ, ಅವ್ರ ಬಾಯಿಗೆ ಮಣ್ಣು ಹಾಕೊಂಡೆ ಬೇಜಾನ್ ಜನ ಹೊರಟೋಗ್ಬಿಡ್ತಾರೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಬಾರ್ದು. ಸೊ ಟೈಮು ಎಲ್ಲರಿಗೂ ಒಂದಿನ ಒಳ್ಳೆ ದಿನ ಬರುತ್ತೆ. ಇವತ್ತೆಲ್ಲ ನಾಳೆ ಚೆನ್ನಾಗಾಗ್ಬೋದು, ನೀವು ಇನ್ನೊಬ್ರು ಕೊಡೋ ಥರ ಆಗ್ಬೋದು. ಯಾಕೆ ಹಂಗೆ ಅನ್ಕೋತೀರಾ? ನೋಡೋಣ, ಟ್ರೈ ಮಾಡೋಣ. ಆಯ್ತು ಸರ್. ಹಾಂ, ದೇವ್ರ ಮೇಲೆ ಭಾರ ಹಾಕೋಣ, ಏನೋ ಒಂದು ಮಾಡೋಣ. ಹಾಂ, ದಯವಿಟ್ಟರೆ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಈಗ ಎಷ್ಟೋ ಜನಕ್ಕೆ ಒಂದೇ ಒಂದು ಮಾತು ಹೇಳಬೇಕು ಅಂದರೆ, ನಮ್ಮ ಕಾಲು ಎಳೆದು ನಮ್ಮ ಬಾಯಿಗೆ ನೀವು ಒಬ್ಬರೇ ಸರ್ ನನ್ನ ಮೈ ಮುಟ್ಟಿದ್ದು. ಅದೇ ಮೈ ಮುಟ್ಟೋದ್ರಿಂದ ಅದು ಗೊತ್ತು ಸರ್ ಜನಕ್ಕೆ, ಆದ್ರೂ ಟಚ್ ಮಾಡಲ್ಲ ಸರ್. ಅಲ್ಲಿ ಇದ್ದಂಗೆ ಹೇಳ್ಬಿಡ್ತಾರೆ ಸರ್. ಹಾಂ, ಇಲ್ಲಿ ಊಟ ಕೂತ್ಕೊಂಡವ್ರು ಅಷ್ಟು ದೂರದ ಊಟ ಕೂತ್ಕೊಂತಾರೆ ಸರ್. ಹಾಂ, ಎಲ್ಲ ಅನ್ಭವಿಸ್ಬಿಡ್ತೀವಿ ಸರ್ 4-5 ತಿಂಗಳಲ್ಲಿ. ಎಲ್ಲ ನಾವು ಊಟ ಇಸ್ಕೊಳಕ್ಕೆ ಹೋದ್ರೆ ಅವ್ನ ಲಾಸ್ಟಲ್ಲಿ ಬರೋಕ್ಕೆ ಕೇಳ್ಬಿಡು ಅಂದ್ಬಿಡ್ತಾರೆ ಸರ್. ಆ ಗುಟ್ಟಳ್ಳಿ ಅನಂತಕುಮಾರ್ ದಾದ ಇದೆ ಸರ್, ಅಲ್ಲೂ ಹೇಳ್ತಾರೆ. ಮತ್ತು ಇನ್ನೊಂದು ಜಿಂಕೆ ಪಾರ್ಕ್ ಹತ್ರ ಒಂದಿದೆ, ಅಲ್ಲೂ ಅಷ್ಟೇ ಲಾಸ್ಟಲ್ಲಿ ಬರೋಕ್ಕೆ ಕೇಳೋಣ ಅಂದ್ಬಿಡ್ತಾರೆ ಸರ್. ಇಲ್ಲೇ ಸರ್ ಜೊತೆ ಕೊಂಡಿಸ್ಕೊಂಡಿದ್ವಿ ಊಟಕ್ಕೆ. ಇಲ್ಲಿ ಊಟ ಮಾಡಿದ್ರೆ ಇವಾಗ ಮಾಡಿದೆ ಸರ್. ಎಲ್ಲಿ ಊಟ ಮಾಡಿದ್ರಿ? ಸಪ್ರೇಟಾಗಿ ಊಟ ಮಾಡಿದ್ರೆ? ಇಲ್ಲ ಸರ್, ಒಟ್ಟಿಗೆ ಕೂತ್ಕೊಂಡ್ವಿ, ಎಲ್ಲರ ಜೊತೆಲಿ ಊಟ ಮಾಡಿದ್ವಿ. ಏನು ಅನ್ನಿಸ್ತು ಸರ್? ಅಷ್ಟು ಮಾತ್ರ ಸಿಕ್ಕಿದ್ದೀರಾ ಸರ್, ಅಷ್ಟು ಮಾತ್ರ ಕೊಡ್ತಾ ಇದ್ದೀರಲ್ಲ, ಅನ್ನಿಸ್ದು ಅದೇನು ಬೇಕಲ್ಲ ಸರ್. ಅಷ್ಟು ಮಾತ್ರ ಪ್ರಸಾದ ಸಿಗ್ತಾ ಇದ್ದೀರ ಸರ್, ಭಗವಂತನ ಪ್ರಸಾದ. ಅದಕ್ಕಿಂತ ಬೇಕಾ ಸರ್? ಥ್ಯಾಂಕ್ ಯು. ಅವ್ರೊಂದು ಮಾತು ಹೇಳಿದ್ರು, ನಾನು ಈ ರೀತಿ ಇದ್ದೀನಿ ಅಂದ್ಬಿಟ್ಟು ನನ್ನನ್ನು ಒಂದು ಊಟದ ಲೈನ್ಗೂ ನಿಲ್ಲಿಸ್ತಾ ಇರಲಿಲ್ಲ, ನನ್ನನ್ನು ಯಾರೂ ಮುಟ್ತಾ ಇರಲಿಲ್ಲ. ಫಸ್ಟ್ ಟೈಮ್ ನೀವು ಮುಟ್ಟಿದ್ರಿ ಅಂತ. ಪ್ರತಿಯೊಬ್ಬರಿಗೂ ಒಂದೇ ಮಾತಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಮನಸ್ಸನ್ನ ಶುದ್ಧಿಯಾಗಿ ಇಟ್ಕೊಳ್ಳಿ. ಆವಾಗ ನಿಮ್ಮ ಹತ್ರ ಯಾವ ರೋಗನೂ ಸುಳಿಯೋದಿಲ್ಲ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ, ಶತ್ರುಗಳಿಗೂ ಕೂಡ ಕೊನೆಗಾಲದಲ್ಲಿ ನಾವು ಒಂದು ಲೋಟ ನೀರು ಕುಡಿಸೋವಂಥ ಪ್ರಯತ್ನ ಆಗಬೇಕು. ಆವಾಗಲೇ ಒಂದು ಮಾನವೀಯತೆಗೆ ಒಂದು ಅರ್ಥ ಸಿಗೋದು. ಕಷ್ಟದಲ್ಲಿದ್ದಾರೆ ಅಂದ್ಬಿಟ್ಟು ಆಳ್ಗೊಂದೊಂದು ಕಲ್ಲೊಡೆಯೋದಲ್ಲ. ಕಷ್ಟದಲ್ಲಿರುವಂಥ ವ್ಯಕ್ತಿಗಳಿಗೆ ನಿಮ್ಮ ಕೈಲಾದಷ್ಟು ನಿಮ್ಮ ತಟ್ಟಲಿರೋ ಒಂದು ತುತ್ತನ್ನ ಕೊಟ್ಟು ನೋಡಿ, ಅದರಲ್ಲಿರೋ ಸುಖನೇ ಬೇರೆ. ಯಾವುದೋ ಪುಣ್ಯಕ್ಷೇತ್ರಕ್ಕೆ ಹೋಗಿ ಹಾಲಿನ ಅಭಿಷೇಕ ಮಾಡಿಸಿ, ಹೂವಿನ ಅಲಂಕಾರ ಮಾಡಿಸಿ, ₹1 ಉಂಡಿಗೆ ಹಾಕಿ ಬಂದರೆ ಪುಣ್ಯ ಸಿಗಲ್ಲ. ಇಂಥ ಕಷ್ಟದಲ್ಲಿರೋವಂಥ ವ್ಯಕ್ತಿಗಳಿಗೆ ನಿಮಗೆ ಮೃಷ್ಟಾನ್ನ ಕೊಡೋಕ್ಕಾಗಿಲ್ಲ ಅಂದರೂ ಒಂದು ತುತ್ತು ನಿಮ್ಮ ತಟ್ಟಲಿರೋ ತುತ್ತನ್ನು ಕೊಟ್ಟು ನೋಡಿ, ಪುಣ್ಯನ ನೀವು ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ, ನಿಮ್ಮ ಹತ್ರಕ್ಕೆ ಪುಣ್ಯ ಹುಡ್ಕೊಂಡು ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್ ಜೈ ಕಂಟಕ ಮಾತೆ. ಶನೇಶ್ವರ ಒಳ್ಳೇದು ಮಾಡಲಿ. ಭಗವಂತ ಶನೇಶ್ವರ ಸ್ವಾಮಿ ಈ ರೀತಿ ವ್ಯಕ್ತಿಗಳಿಗೆ ಯಾವುದೇ ನೋವು ಮತ್ತು ಅವರಿಗೆ ತೊಂದರೆ ಆಗದೇ ಇರೋಂಗೆ ಕಾಪಾಡಲಿ. ಆದಷ್ಟು ಬೇಗ ಗುಣ ಆಗಲಿ, ಅವ್ರಿಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.